ಆದರೆ ನಮ್ಮ ಹುಡುಗರಿಗೋಸ್ಕರ ಮ್ಯಾಡಿನ ಕರ್ಕೊಂಡ್ಬಿಡ್ತಾ ಇದ್ದೀನಿ. ಅಷ್ಟು ವೈಲೆಂಟ್ ಅಲ್ಲ, ಇನ್ನೋಸೆಂಟು, ಬಟ್ ಸಕ್ಕದ ಮಾಡಿದ್ದಾನೆ. ಎಲ್ಲರ ಮನೆಯಿಂದನೂ ಇವತ್ತು ಹೆಂಗ್ ಹೀರೋಗಳು ಬರ್ತಾ ಇದ್ದಾರೆ. ಇವತ್ತು ಭಾಳ ಜಾಗ ಇದೆ, ಎಲ್ಲ ಮನೆಗಳಿಂದನೂ ಬರ್ತಾ ಇದ್ದಾರೆ. ಹಂಗೆ ಡಾಲಿ ಪಿಕ್ಚರ್ಸ್ ಅಂತ ನನ್ನದೊಂದು ಪುಟ್ಟ ಗೂಡು, ನನ್ನದೊಂದು ಪುಟ್ಟ ಮನೆ. ಆ ಮನೆಯಿಂದನೂ ನಿಮ್ಮ ಹೃದಯದಲ್ಲಿ ಮಾಸಿರೋ ಆಗಿ ಸಾಮ್ರಾಜ್ಯ ಕಟ್ಟುವಂಥ ಹುಡುಗ ಬರ್ತೀಯಾನೆ ಪ್ರಖ್ಯಾತು. ಇದು ನೋಡ್ತಾ ಇದ್ದಾರೆ, ಸಿನಿಮಾ ಬಂದು ನೋಡಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಈ ಥರದ್ದೊಂದು ಸಿನಿಮಾನ ಅಂದರೆ ಅಂಡರ್ವರ್ಲ್ಡ್ ಸಿನಿಮಾ ಕಟ್ಟೋದು ಬಹಳ ಕಷ್ಟ. ಇಷ್ಟೊಂದು ಸರಿ ಅದು ಬೇರೆ ಯಾರದನ್ನು ಕಾಪಿ ಮಾಡ್ತಿರೋ ಥರ ಅನಿಸ್ತಾ ಇರುತ್ತೆ. ಬಟ್ ಚೇತನ್ ಜಯರಾಮ್ ಬಹಳ ಚೆನ್ನಾಗಿ ಆ ವರ್ಲ್ಡ್ನ ಬಹಳ ಚೆನ್ನಾಗಿ ಕಟ್ಟಿದ್ದಾನೆ. ಭಾವನ ಅವರು ಹೊಸಬ್ರು ಅಂತ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ನಟಿಸಿದ್ದಾರೆ ಸಿನಿಮಾದಲ್ಲಿ. ಬಹಳ ಚೆನ್ನಾಗಿ ಮಾಡಿದ್ದೀರ. ಆ್ಯಂಡ್ ನಮ್ಮ ಹಂಸ ಮೇಡಮ್ಮು, ರಾಕಾ ಒಳ್ಳೆ ವಿಲನ್ನು, ಎಲ್ಲ ನಮ್ಮ ಮಾಸ್ತಿ ಅವ್ರ ಸಂಭಾಷಣೆ, ನಮ್ಮ ಥ್ರಿಲ್ಲರ್ ಮಂಜು ಮಾಸ್ಟ್ರು, ಪ್ರತಿಯೊಬ್ಬರು ನಮ್ಮ ಅರ್ಜುನ್ ಅವ್ರ ಕೊರಿಯೋಗ್ರಫಿ, ವಾ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿಸಿದ್ದಾರೆ. ಆ್ಯಕ್ಷನ್ ಎಲ್ಲ ಬ್ಯೂಟಿಫುಲ್, ಭಾಳ ಅಂದರೆ ಭಾಳ ಇಷ್ಟ ಆಯಿತು. ಥಿಯೇಟ್ರಿಗೆ ಬಂದು ಜೇಸಿ ನೋಡಿ 100% ಭಾಳ ಖುಷಿ ಪಡ್ತೀರ. ಎಸ್ಪೆಷಲಿ ನಮ್ಮ ಹುಡುಗರು, ನಿಮ್ಗೆಲ್ರಿಗೂ ಬಹಳ ಒಳ್ಳೆ ಮೆಸೇಜ್ ಕೂಡ ಇದೆ. ಅಷ್ಟೇ, ಥ್ಯಾಂಕ್ ಯು. ಭಾಳ ಜನ ಇಲ್ಲಿ ಸಿನಿಮಾಸಕ್ತರು ಬಂದಿರಾ ಎಲ್ಲ. ದಯವಿಟ್ಟು ನಿಮ್ಮ ಅನಿಸಿಕೆಗಳು ಹೊರಗಡೆ ಮೀಡಿಯಾ ಇದೆ, ದಯವಿಟ್ಟು ಮಾತಾಡ್ಬಿಟ್ಟು ಹೋಗಿ. ನಿಮ್ಗೇನು ಅನ್ಸುತ್ತೆ ಅದನ್ನು ಆನೆಸ್ಟಾಗಿ ಹೇಳಿ. ನೋ ಫೇಕ್ ರಿವ್ಯೂಸ್, ನಥಿಂಗ್. ನಿಮ್ಗೆ ಅನಿಸಿರೋದನ್ನ ಹೇಳಿ ಅಷ್ಟೇ.